ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿ ಊಟವನ್ನು ಕೊಡಲಾಗುತ್ತೆ. ಆ ಬಿಸಿ ಊಟದ ಪರಿಣಾಮವಾಗಿ ಅನೇಕ ಕಡೆಗಳಲ್ಲಿ ಮಕ್ಕಳು ಅಸ್ವಸ್ಥರಾಗಿದ್ರು. ಅದಕ್ಕೀಗೊಂದು ಸರ್ಕಾರ ನಿಯಮಾವಳಿಗಳನ್ನು ತಂದಿದೆ. ಶಾಲೆಯಲ್ಲಿ ಅಡುಗೆ ಮಾಡುವವರಿಗೆ ಈ ನಿಯಮಗಳು ಅನ್ವಯಿಸುತ್ತೆ. ಶಾಲಾ ಮಕ್ಕಳಿಗೆ ಅಡುಗೆ ಬಡಿಸುವವರಿಗೆ ಭಾರಿ ರೂಲ್ಸ್. ಜ್ವರ ಶೀತ ಇದ್ದರೆ ಅಡಿಗೆ ಬಡಿಸುವವರು ಕೆಲಸಕ್ಕೆ ಹಾಜರಾಗುವಂತಿಲ್ಲ. ಕಾರಣ ಅದು ಮಕ್ಕಳಿಗೆ ಹರಡಬಹುದು ಅನ್ನೋ ಕಾರಣಕ್ಕೆ. ನೈಲ್ ಪಾಲಿಶ್ ಉದ್ದ ಉಗುರು ಬಿಡುವಂತಿಲ್ಲ. ಅಡುಗೆ ಸಾಮಗ್ರಿ ಇಡುವ ಕೋಣೆಯನ್ನ ಕಡ್ಡಾಯವಾಗಿ ಶುಚಿಯಾಗಿ ಇಡಬೇಕು. ಹೆಂಗ್ ಬೇಕು ಹಂಗ ಇಡಂಗಿಲ್ಲ. ಎಲ್ಲಾ ಮಕ್ಕಳನ್ನ ಮೊದಲು ಸಾಲಾಗಿ ಕೂರಿಸಿದ ನಂತರವೇ ಬಡಿಸಬೇಕು. ಅಂದ್ರೆ ಸಮಾನತೆಯ ಪಾಠ. ಕಿರಿಯ ಮಕ್ಕಳಿಂದ ಬಡಿಸಲು ಶುರು ಮಾಡಬೇಕು. ಕಾರಣ ಸಣ್ಣ ಮಕ್ಕಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಇರುತ್ತೆ. ಕಿರಿ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ ಅಡುಗೆ ಮಾಡುವ ಕೋಣೆಗೆ ಎಲ್ಲಾ ತರಹದ ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕು. ಉಪ್ಪು ನೀರು ಜೊತೆಗೆ ಅರಿಶಿಣದ ಪುಡಿ ಅದನ್ನ ಹಾಕಿ ಪಾತ್ರೆಗಳನ್ನು ತೊಳಿಬೇಕು. ಕಾರಣ ಅದ್ರ ಬ್ಯಾಕ್ಟೀರಿಯಾಗಳು ಸಾಯಬೇಕು. ಮಕ್ಕಳಿಗೆ ಸಣ್ಣ ಮಕ್ಕಳು, ಆ ಮಕ್ಕಳ ದೇಹದಲ್ಲಿ ಇಮ್ಯುನಿಟಿ ಪವರ್ಗಳು ಕಮ್ಮಿ ಇರ್ತವೆ, ರೋಗ ನಿರೋಧಕ ಶಕ್ತಿ. ಹಾಗಾಗಿ ಈ ಸಾಂಕ್ರಾಮಿಕ ವೈರಾಣುಗಳು ಮಕ್ಕಳ ದೇಹವನ್ನ ಸ್ಪರ್ಶ ಮಾಡಿದ ಕೂಡಲೇ ಅಲರ್ಜಿಗಳಾಗೋದು, ಮಕ್ಕಳಿಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಬರೋದು. ಒಂದು ವಿದ್ಯಾರ್ಥಿಗೆ ಬಂದ್ರೆ ಸಾಕು, ಆ ಬೆಂಚಲ್ಲಿ ಕೂತಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆ ಜ್ವರ ಹರಡುತ್ತೆ. ಹಾಗಾಗಿ ಈ ತರಹದ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ತುತ್ತಾಗೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ರೆ, ನಾವು ಸೇವಿಸುವಂತ ಆಹಾರ, ಶಾಲೆಯಲ್ಲಿ ಸಿಗುವಂತ ಆಹಾರ. ಅಡಿಗೆ ಮಾಡುವವರು ಶುಚಿತ್ವವನ್ನು ಕಾಪಾಡಬೇಕು. ಅಡುಗೆ ಕೋಣೆಯಲ್ಲಿ ಎಲ್ಲಾ ತರಹದ ಮೂಲಭೂತ ಸೌಕರ್ಯಗಳು ಇರಬೇಕು. ಗ್ಯಾಸ್ ಸಿಲಿಂಡರ್ ಇಡುವ ಜಾಗದಲ್ಲಿ ಫೈರ್ ಅಂಡ್ ಸರ್ವಿಸ್ ನ ಎಲ್ಲಾ ಸೇಫ್ಟಿ ಪ್ರಿಕಾಷನ್ ಕೂಡ ಅಲ್ಲಿರಬೇಕು. ಮಕ್ಕಳಿಗೆ ಮತ್ತು ಅಡಿಗೆ ಬಡಿಸುವವರಿಗೆ ಮತ್ತು ಶಾಲಾ ಶಿಕ್ಷಕಿಯರಿಗೆ ಯಾವುದೇ ತರಹದ ಅಪಾಯ ಎದುರಾಗದ ಹಾಗೆ ಜಾಗೃತಿಯನ್ನು ವಹಿಸಬೇಕು. ಜೊತೆಗೆ ಅಡುಗೆ ಸಾಮಾನು ಖಾಲಿ ಆದ್ರೆ, ಅಡುಗೆಯ ಸಿಲಿಂಡರ್ ಸ್ವಲ್ಪ ಆತಂಕಕಾರಿಯಾಗಿದ್ರೆ ತಕ್ಷಣವೇ ಆ ಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೂ ಕೊಡಬೇಕು. ಹೆಂಗೋ ನಡೆಯುತ್ತೆ, ಏನೋ ಸರಿಯಾಗುತ್ತೆ, ಸರ್ಕಾರಿ ಶಾಲೆ ಅಲ್ವಾ, ಈ ತರಹದ ನಿರ್ಲಕ್ಷ್ಯಗಳು ಸಲ್ಲದು ಅಂತ ಹೇಳಿ ನಿಯಮಗಳು ಈಗಾಗಲೇ ಜಾರಿಯಾಗಿದೆ. ಆ ನಿಯಮಗಳ ಪೈಕಿ ಪ್ರಮುಖವಾಗಿರೋದು ಇದು ಶಾಲೆಯಲ್ಲಿ ಅಡಿಗೆ ಬಡಿಸುವವರಿಗೆ. ನಿಮಗೇನಾದ್ರೂ ಜ್ವರ ಶೀತ ಇದ್ರೆ ನೀವು ಹಾಜರಾಗೋ ಅವಶ್ಯಕತೆ ಇರೋದಿಲ್ಲ. ನೈಲ್ ಪಾಲಿಶು, ಅದರಲ್ಲೂ ಈ ಕೆಮಿಕಲ್ ಭರಿತವಾದಂತಹ ನೈಲ್ ಪಾಲಿಶು, ಉದ್ದುದ್ದ ಉಗುರುಗಳಿರ್ತವೆ, ಅದೊಂಥರ ಸೌಂದರ್ಯ ಅಂತ ಹೇಳಲಾಗುತ್ತೆ. ಆ ಉಗುರಿಗೊಂದೊಂದು ಬಣ್ಣದ ನೈಲ್ ಪಾಲಿಶ್, ಬುಧವಾರ ಒಂದು ಬಣ್ಣ, ಗುರುವಾರ ಒಂದು, ಶುಕ್ರವಾರ ಒಂದು, ಹೀಗೆ ವಾರದ 7 ದಿನಗಳು ಬೇರೆ ಬೇರೆ ಬಣ್ಣಗಳು. ಈ ಬಣ್ಣಗಳಲ್ಲಿ ಕೆಮಿಕಲ್ ಮಿಶ್ರಿತ ಆಗಿರುವುದರಿಂದ ನೀವು ಬಡಿಸುವ ಸಾಂಬಾರು, ನೀವು ಬಡಿಸುವ ರಸಮ್ಮು, ನೀವು ಕೊಡುವ ಅನ್ನದಲ್ಲೇನಾದ್ರೂ ಆಡ್ ಆಗೋದ್ರೆ ಮಕ್ಕಳಿಗೆ ಅದರಿಂದ ಕಾಯಿಲೆ ಬರಬಹುದು. ಉಗುರನ್ನ ಬಿಡುವಂತಿಲ್ಲ. ಅಡುಗೆ ಸಾಮಗ್ರಿ ಕೋಣೆಯ ಕಡ್ಡಾಯವಾಗಿ ನೀವು ಶುಚಿಯಾಗಿ ಇಡಬೇಕು. ಎಲ್ಲಾ ಮಕ್ಕಳನ್ನ ಮೊದಲು ಸಾಲಾಗಿ ಕೂರಿಸಿ ನಂತರವೇ ಬಡಿಸಬೇಕು. ಕಿರಿಯ ಮಕ್ಕಳಿಂದ ಬಡಿಸಲು ಶುರು ಮಾಡಬೇಕು. ಅಡುಗೆ ಮಾಡುವ ಕೋಣೆಗೆ ಎಲ್ಲಾ ತರಹದ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು. ಉಪ್ಪು ನೀರು ಮಿಶ್ರಿತ ಮತ್ತು ಅರಿಶಿಣ ಪುಡಿಯಿಂದ ಪಾತ್ರೆ ಪಗಡೆಗಳನ್ನು ತೊಳಿಬೇಕು ಅಂತ ಹೇಳಿ ನಿಯಮಗಳು ಜಾರಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.